Hey there. Subscribe to my channel and also press this bell icon so you can get latest video notifications. गुड मॉर्निंग बच्चों, हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, पिछली कक्षा में हम 9वीं कक्षा का 9वां पाठ नफ़े के चक्कर में इसके बारे में चर्चा कर रहे थे। ಮಕ್ಕಳೇ, ಹಿಂದಿನ ತರಗತಿ ಒಳಗೆ ನಾವು 9ನೇ ವರ್ಗದ 9ನೇ ಪಾಠ ಆಗಿರುವಂತಹ ನಫೆ ಕೆ ಚಕ್ಕರ್ ಮೇ ಇದರ ಬಗ್ಗೆ ಚರ್ಚೆ ಮಾಡಕತ್ತಿದ್ವಿ ರೀ। ಬಾಬುಬಾಯಿ ಅನ್ನೋರಿಗೆ ಎಳ್ನೀರು ತಗೋಬೇಕು, ಎಳ್ನೀರನ್ನು ಕುಡಿಬೇಕು ಅಂಥೇಳಿ ಅನ್ನಿಸ್ತೈತೆ। ಅವಾಗ ಅವ್ರು ಏನು ಮಾಡ್ತಾರೆ, ನೋಡ್ತಾರೆ ಮನೆಯಲ್ಲಿ ಎಳ್ನೀರು ಇರೋಂಗಿಲ್ಲ, ಅವರು ಮಾರುಕಟ್ಟೆಗೆ ಹೋಗಿ ತೆಗೆದುಕೊಂಡು ಬರಬೇಕು ಅಂಥೇಳಿ ಮಾರುಕಟ್ಟೆಗೆ ಬರ್ತಾರೆ। ಅಲ್ಲಿ ಬಂದಾಗ ಎಳ್ನೀರು ಮಾರುವವನ ಹತ್ರ ಕೇಳ್ತಾರೆ, ಎಷ್ಟು ರೂಪಾಯಿ ಕೊಂದಿದ್ದು ಎಳ್ನೀರು ಅಂಥೇಳಿ। ಅವಾಗ ಮಾರುಕಟ್ಟೆಯಲ್ಲಿರುವವನು ಏನಂತ ಹೇಳ್ತಾನೆ, 2 ರೂಪಾಯಿ ಕೊಂದ್ರಿ ಅಂತೇಳಿ ಅಂತಾನ್ರಿ। ಆದ್ರೆ ಬಾಬುಬಾಯಿಗೆ 2 ರೂಪಾಯಿ ಕೊಂದು ಎಳ್ನೀರು ಅನ್ನೋದು ಭಾಳ ದುಬಾರಿ ಅನ್ಸುತ್ತೆ ರೀ। ಹೀಗಾಗಿ ಅವ್ರು ಏನು ಮಾಡ್ತಾರೆ, 1 ರೂಪಾಯಿ ಕೊಂದು ಕೊಡ್ರಿ ಅಂತ ಕೇಳ್ತಾರೆ। ಅವಾಗ ಎಳ್ನೀರು ಮಾರೋನು 1 ರೂಪಾಯಿ ಕೊಂದಿಲ್ಲಿ ಕೊಡೋಂಗಿಲ್ಲ, ನಾನು 2 ರೂಪಾಯಿ ಕೊಂದು ಕೊಡೋನು, ನಿಮ್ಗೆ 1 ರೂಪಾಯಿ ಕೊಂದು ಎಳ್ನೀರು ಬೇಕಾಗಿದ್ದರೆ ನೀವು ಮುಂದೆ ಮಂಡಿಗೆ ಹೋಗ್ರಿ, ಅಲ್ಲಿ ನಿಮಗೆ 1 ರೂಪಾಯಿ ಕೊಂದು ಎಳ್ನೀರು ಸಿಗ್ಬೋದು ಅಂತ ಹೇಳ್ತಾನೆ ರೀ ಆ ಎಳ್ನೀರು ಮಾರೋವ। ಆತನ ಮಾತನ್ನು ಕೇಳಿ ಬಾಬುಬಾಯಿ ಮಂಡಿಗೆ ಬರ್ತಾರ। ಮಂಡಿಯಲ್ಲಿ ಕೇಳ್ತಾರ, ಅಲ್ಲಿ ಆತ 1 ರೂಪಾಯಿ ಕೊಂದು ಎಳ್ನೀರು ಅಂತ ಹೇಳ್ತಾನೆ ರೀ। ಆದ್ರೆ ಅವ್ರಿಗೇನು ಅನ್ಸುತ್ತೆ, ಅಲ್ಲಿಂದ ಇಲ್ಲಿ ಬಿಟ್ಟು ನಾನು ನೋಡ್ಕೊಂಡು ಬಂದೀನಿ ಇಷ್ಟು ದೂರ, ನಾನು 1 ರೂಪಾಯಿ ಕೊಡೋದು ನಂಗೆ ಭಾಳ ದುಬಾರಿ ಅನ್ಸುತ್ತೆ, ನೀನು ಈ ಎಳ್ನೀರನ್ನು 50 ಪೈಸೆಗೆ ಕೊಡು ಅಂತ ಕೇಳ್ತಾರೆ। ಅವಾಗ ಆತ ಏನು ಮಾಡ್ತಾನೆ, 50 ಪೈಸೆಗೆ ನಾನು ಕೊಡೋಂಗಿಲ್ಲ, ನಿಂಗೆ 50 ಪೈಸೆಗೆ ಬೇಕಂದರೆ ನೀನೇನು ಮಾಡು, ಬಂದರಗಾಹ ನೀನು ಅಲ್ಲಿ ಹೋಗು, ಅಲ್ಲಿ ಹೋಗಿ ನೀನು ಕೇಳು, ಅಲ್ಲೇ ಸಿಗ್ಬೋದು ನಿನಗೆ 50 ಪೈಸೆಗೊಂದು ಎಳ್ನೀರು ಅಂತ ಅಂತಾನೆ ಆ ಎಳ್ನೀರು ಮಾರೋವ। ಅವಾಗ ಏನು ಮಾಡ್ತಾರೆ, ಅವರು ಬಂದರಗಾಹ ಕಡೆ ಬರ್ತಾರೆ। ಬಂದಮೇಲೆ ಅಲ್ಲಿ ಕೇಳ್ತಾರೆ, ಎಷ್ಟು ರೀ ಎಷ್ಟು ರೂಪಾಯಿ ಕೊಂದಿದ್ದು ಎಳ್ನೀರು ಅಂತೇಳಿ। ಅಲ್ಲಿ ಬಂದರಗಾಹ ಒಳಗಿರುವಂಥವ್ನು ಏನು ಅಂತಾನೆ, 50 ಪೈಸೆಗೊಂದು ಎಳ್ನೀರು ಅಂತ ಹೇಳ್ತಾನೆ। ಆದ್ರೆ ಇವ್ರಿಗೇನು ಅನ್ಸುತ್ತಿಲ್ಲ, ಅಲ್ಲಿಂದ ಮಠ ನಡ್ಕೊಂಬಂದಾದ್ಮೇಲೂ ನಾನು 50 ಪೈಸೆ ಕೊಟ್ಟು ತೊಗೊಳೋದು ಇದು ಸರಿಯಲ್ಲ, ಹೀಗಾಗಿ ನೀನು ನನಗೆ ಎಷ್ಟು 25 ಪೈಸೆಗೆ ಒಂದು ಎಳ್ನೀರನ್ನು ಕೊಡು ಅಂತ ಕೇಳ್ತಾರೆ ರೀ ಅವಾಗ ಬಾಬುಬಾಯಿ। ಅವಾಗ ಎಳ್ನೀರು ಮಾರೋನು ಏನಂತ ಹೇಳ್ತಾನೆ, ನಾನು ಕೊಟ್ಟರೆ 50 ಪೈಸೆಗೆ ಒಂದು ಕೊಡ್ತೇನೆ, ಯಾಕಂದ್ರೆ ಇಲ್ಲಿ ಮುಂದೆ ತೆಂಗಿನಕಾಯಿ ತೋಟ ಐತಿ, ಅಲ್ಲಿ ಹೋಗಿ ನೀನು ತಗೋ, ನಿನ್ಗೆ ಯಾರು ಬೇಕೋ ಅದನ್ನು ಅಂಥೇಳಿ ಅಂತಾನ್ರಿ ಆತ। ಈಗ ಮುಂದೆ ನೋಡ್ರಿ ಏನು ಮಾಡ್ತಾರೆ ಬಾಬುಬಾಯಿ, ಎಳ್ನೀರನ್ನು ತೊಗೊತಾರೋ ಇಲ್ಲ ಅನ್ನೋದನ್ನು ನಾವು ಈ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ। ओके बच्चों, चलो देखते हैं बाबूभाई नारियल खरीदते हैं या नहीं। चलो देखें। बाबूभाई ने फिर अपने आप को समझाया, इतनी दूर आया हूँ, इतनी दूर आया हूँ, अब बगीचे तक जाने में हर्ज ही क्या है। सच बात तो यह थी कि वे काफ़ी थक चुके थे, मगर 25 पैसे बचाने के ख्याल से ही उनमें फुर्ती आ गई। ನೋಡಿ ಮಕ್ಕಳೇ, ಇಲ್ಲಿ ಅವ್ರೇನು ಮಾಡ್ತಾರೆ, 25 ಪೈಸೆ ಕೊಟ್ಟರೆ ಎಳ್ನೀರನ್ನು ಎದಕ್ಕೆ ತೊಗೋಬೇಕು, ಇಲ್ಲಿ ತೋಟದಲ್ಲಿ ತೊಗೊಂಡ್ರೆ ಫ್ರೀಯಾಗಿ ಸಿಗ್ತಾವಲ್ಲ ಅಂತ ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ, ತೋಟಕ್ಕೆ ಹೋಗುವಂಥ ವಿಚಾರವನ್ನು ಮಾಡ್ತಾರೆ ರೀ। 25 ಪೈಸೆ ಉಳಿಸುವ ಲೆಕ್ಕದಾಗ ಅವಾಗ ಏನು ಮಾಡ್ತಾರೆ, ಅವರು ಆ ತೋಟಕ್ಕೆ ಹೊಂಟಾರೆ ತೊಗೊಳಕ್ಕಂತೇಳಿ। बाबूभाई नारियल के बगीचे में पहुंच गए। वहाँ के माली को देखकर उससे पूछा, यहाँ नारियल कितने में बेचोगे। ನೋಡ್ರಿ ಬಾಬುಬಾಯಿ ಏನು ಮಾಡ್ತಾರೆ, ತೆಂಗಿನಕಾಯಿಯ ತೋಟಕ್ಕೆ ಬಂದಾರೆ, ಅಲ್ಲಿರುವಂಥ ಮಾಲಿಗೆ ನೋಡಿ ಕೇಳಾಕತ್ತಾರ ಅವರು, ಈ ಎಳ್ನೀರನ್ನು ಎಷ್ಟಕ್ಕೆ ಮಾರ್ತೀಯಾ ಅಂಥೇಳಿ। माली ने जवाब दिया, जो पसंद आए ले जाओ काका, बस 25 पैसे का एक। ನೋಡ್ರಿ ಆಗ ಆತ ಮಾಲಿ ಏನಂತಾನಲ್ಲ, ಏನಂತ ಹೇಳ್ತಾನೆ, ನಿಮ್ಗೆ ಯಾವ್ದು ಇಷ್ಟನೋ ಅದು ತೆಗೆದುಕೊಂಡು ಹೋಗ್ರಿ ಕಾಕಾರ,
ಕೇವಲ 25 ಪೈಸೆ ಕೊಡ್ರಿ ಅಂಥೇಳಿ ಅಂತಾನೆ ಮಾಲಿ. हे भगवान 25 पैसे, पूरा रास्ता पैदल आने के बाद भी मेरी बात मानो, एक नारियल मुफ्त में ही दे दो. हाँ देखो मैं कितना थक गया हूँ ನೋಡ್ರಿ. ಅವಾಗ ಏನೇನಾಗ್ತಾರೆ ಬಾಬುಬಾಯಿ, ದೇವರೇ ನಾನು ಅಲ್ಲಿಂದ ಇಲ್ಲಿ ಮಠ ನಡ್ಕೊಂಬಂದೇನಿ ಅಂದರೂ ಕೂಡ ಇಲ್ಲಿ ಬಂದ ಆದಮೇಲೆ ನಾನು 25 ಪೈಸೆ ಕೊಟ್ಟು ತೊಗೋಬೇಕಾಗತ್ತಲ್ಲ ಎಳ್ನೀರನ್ನು ಅಂತ ಅಂದ್ಕೊಂಡವ್ರು ಏನಂತಾರೆ ಆ ಮಾಲಿಗೆ, ನಾನು ಪೂರ್ತಿ ರಸ್ತೆ ನಡ್ಕೊತ ಬಂದೇನಿ, ನಾನು ಭಾಳ ಸುಸ್ತನು ಕೂಡ ನನಗಾಗೈತಿ, ನೀನು ನನಗೆ ಒಂದು ಫ್ರೀಯಾಗಿ ಎಳ್ನೀರನ್ನು ಕೊಟ್ಬಿಡು ಅಂಥೇಳಿ ಆ ಮಾಲಿಗೆ ಕೇಳಕತ್ತಾರೆ ಬಾಬುಬಾಯಿ. बाबूभाई की बात सुनकर माली ने कहा, अरे काका मुफ्त में चाहिए ना, पेड़ पर चढ़ जाओ और जितने चाहो तोड़ लो. ನೋಡ್ರಿ ಅವಾಗ ಬಾಬುಬಾಯಿಗೆ ಅಂತಂದ್ರೆ ಆ ಮಾಲಿ, ನಿನಗೆ ಫ್ರೀಯಾಗಿ ಬೇಕಾ, ಹಾಗಾದ್ರೆ ನೀನು ಏನು ಮಾಡು, ಗಿಡವನ್ನು ಏರು, ನಿನಗೆ ಎಷ್ಟು ಬೇಕೋ ಅಷ್ಟು ನೀನು ಎಳ್ನೀರನ್ನು ತಗೋ ಅಂಥೇಳಿ ಅಂತಂದ್ರೆ. ಸಚ್ ಜಿತ್ನಾ ಚಾಹು ಲೇ ಲೂಂ. ಬಾಬುಬಾಯಿ ತೋ ಖುಷಿ ಸೇ ಫೂಲೆ ನ ಸಮಾಯಿ. ನೋಡ್ರಿ ನಿಜವಾಗ್ಲೂ ನನಗೆ ಎಷ್ಟು ಬೇಕಷ್ಟು ತೊಗೊಳ್ಳ ನಾನು ಗಿಡ ಹತ್ತಿ ಅಂಥೇಳಿ ಏನು ಮಾಡ್ತಾರೆ ಬಾಬುಬಾಯಿ ಭಾಳ ಖುಷಿಯಿಂದ ಹೇಳ್ತಾರೆ ಮಾಲಿಗೆ. ಉನ್ಹೋನೆ ಜಲ್ದಿ ಜಲ್ದಿ ಪೇಡ್ ಪರ್ ಚढ़ना ಶುರು ಕರ್ ದಿಯಾ. ನೋಡ್ರಿ ಇಷ್ಟು ಹೇಳೋದ ತಡ ಬಾಬುಬಾಯಿ ಏನು ಮಾಡ್ತಾರೆ, ತಡಕ್ಕಿಲ್ದನ ಗಿಡವನ್ನು ಹತ್ತೇ ಬಿಡ್ತಾರ. ಅವರು ಎಳ್ನೀರನ್ನು ತೊಗೋಬೇಕಾಗೈತಿ, ಹೀಗಾಗಿ ಅವ್ರು ಏನು ಮಾಡ್ತಾರೆ, ಪಟ್ಟ ಫಾಸ್ಟಾಗಿ ಗಿಡವನ್ನು ಹತ್ತು ಬಿಡ್ತಾರ. पेड़ पर चढ़ते चढ़ते बाबूभाई ने सोचा, बहुत अच्छे, मेरी तो किस्मत खुल गई, जितने नारियल चाहे तोड़ लूँ और पैसे भी ना दूँ, क्या बात है. ನೋಡ್ರಿ ಬಾಬುಬಾಯಿಗೆ ಅಂತ ಹೇಳ್ತೈತಿ, ಗಿಡ ಹತ್ಬೇಕಾದ್ರೆ ನನಗೆ ಎಷ್ಟು ಬೇಕಷ್ಟು ನಾನು ಎಳ್ನೀರನ್ನು ತೊಗೋಬಹುದು, ಅದ್ರ ಬದಲಾಗಿ ದುಡ್ಡನ್ನು ಕೊಡುವುದಿಲ್ಲ, ನಂದಂಕರು ನಸೀಬು ಭಾಳ ಚಲೋ ಐತಪ್ಪ ಅಂತೇಳಿ ಅನ್ಕೊಂತ ಅವರು ಗಿಡವನ್ನು ಏರ್ತಾರೆ. बाबूभाई ऊपर पहुंच गए और दोनों हाथों को आगे बढ़ाने लगे सबसे बड़े नारियल को तोड़ने के लिए. झिझक पैर फिसल गया. बाबूभाई ने एकदम से नारियल को पकड़ लिया. उनके दोनों पैर हवा में झूलते रह गए. ನೋಡ್ರಿ ಬಾಬುಬಾಯಿ ಎಳ್ನೀರನ್ನು ಕಿತ್ಕೊಳ್ಳುವಂತಹ ಕಾತುರತೆ ಒಳಗೆ ಅವ್ರು ಏನು ಮಾಡ್ತಾರೆ, ಯಾವುದು ದೊಡ್ಡದೈತಲ್ಲ ಅದನ್ನು ನಾನು ಕಿತ್ಕೋಬೇಕು ಎಳ್ನೀರನ್ನು ಅಂಥೇಳಿ ಕೈಯನ್ನು ಮುಂದಕ್ಕೆ ಚಾಚ್ತಾರೆ. ಅವಾಗೇನಾಗುತ್ತಾ ಅವ್ರ ಕಾಲು ಜರ್ರನೆ ಏನಾಗುತ್ತೆ ರೀ, ಜರಿದು ಬಿಡುತ್ತೆ. ಅವಾಗ ಅವರು ಒಮ್ದು ಮಕ್ಕಳೇ ಆ ಎಳ್ನೀರನ್ನು ಹಿಡ್ಕೊತಾರೆ. ಆದ್ರೆ ಅವ್ರೇನಾಗ್ಯಾರ ಈಗ ಜೋತಾಡಕತ್ತಾರೆ, ಗಾಳಿ ಒಳಗೆ ಜೋತಾಡ್ಕೊತಾರೆ ಎಳ್ನೀರನ್ನು ಹಿಡ್ಕೊಂಡು. बाबूभाई चिल्लाने लगे, अरे भाई मदद करो. उन्होंने नीचे खड़े माली से विनती की. ನೋಡ್ರಿ ಬಾಬುಬಾಯಿ ಗಿಡ ಹತ್ತಾರ ಹತ್ತಿ ಎಳ್ನೀರನ್ನು ಹಿಡಿದವರು ಜೋತಾಡಕತ್ತಾರೆ, ಕಾಲು ಜರ್ತೈತಲ್ಲ ಅವ್ರದ್ದು, ಹೀಗಾಗಿ ನನಗೆ ಯಾರಾದರೂ ಸಹಾಯ ಮಾಡಿರಿ, ನನಗೆ ಸಹಾಯ ಮಾಡಪ್ಪ ಅಂತೇಳಿ ಮಾಲಿಗೆ ವಿನಂತಿ ಮಾಡ್ಕೊತಾರೆ. माली ने कहा, वो मेरा काम नहीं काका, मैंने सिर्फ नारियल लेने की बात की थी, बाकी सब तुम्हारे और तुम्हारे नारियल के बीच का मामला है. ಅವಾಗ ಮಾಲಿ ಏನಂತ ಹೇಳ್ತಾನೆ, ನಾನು ನನ್ನ ಕೆಲಸ ಏನಪ್ಪ ಎಳ್ನೀರನ್ನು ಹರ್ಕೋರಿ ಅಂತಂದೆ ನಾನು ನಿನಗೆ, ಆದ್ರೆ ಮುಂದಿಂದ ಏನು ನೋಡು ಅದು ನಿನಗೆ ಬಿಟ್ಟಿದ್ದು, ನಿನ್ನ ಎಳ್ನೀರಿಗೆ ಬಿಟ್ಟಿದ್ದು, ನಾನೇನು ನಿನಗೆ ಸಹಾಯವನ್ನು ಮಾಡಂಗಿಲ್ಲ ಅಂಥೇಳಿ ಅಂತನ್ರಿ ಮಾಲಿ. ತಬಿ ऊंट पर सवार एक आदमी वहाँ से गुजरा. ನೋಡ್ರಿ ಅಷ್ಟು ಮಾತಾಡ್ತಿರ್ತಾರ, ಅಲ್ಲಿ ಒಬ್ಬ ಒಂಟೆಯನ್ನು ಅಲ್ಲಿ ತೊಗೊಂಡು ಹೋಗ್ತಿರ್ತಾನೆ ರೀ, ಒಂಟೆ ಸವಾರ ಅದನ್ನು ತೊಗೊಂಡು ಹೋಗ್ತಿರ್ತಾನೆ. अरे अरे ओ, बाबूभाई ज़ोर ज़ोर से बुलाने लगे, ओ ऊंट वाले, मेरे पैर वापस पेड़ पर टिका दो ना, बड़ी मेहरबानी होगी. ನೋಡ್ರಿ ಆ ಒಂಟೆ ಸವಾರ ಏನು ಹೊಂಟನಲ್ಲ ಆತನಿಗೆ ವಿನಂತಿ ಮಾಡ್ಕೊಳಕತ್ತಾರೆ ರೀ ಬಾಬುಬಾಯಿ, ಹೆಂಗಾದ್ರೂ ಮಾಡಿ ನನ್ನ ಕಾಲುಗಳನ್ನು ಪುನಃ ನೀನು ಗಿಡದ ಮೇಲೆ ಇಡುವಂಗ ಮಾಡಪ್ಪ, ಭಾಳ ದೊಡ್ಡ ಉಪಕಾರ ಆಗುತ್ತೆ ಅಂಥೇಳಿ ಅಂತಾರೆ. ऊंट की पीठ पर खड़े ऊंट वाले ने सोचा, चलो मदद कर देता हूँ, मेरा क्या जाता है. ನೋಡ್ರಿ ಆ ಒಂಟೆ ಸವಾರ
ಆತು ಬಿಡು, ಸಹಾಯ ಮಾಡ್ತೀನಿ, ಇದರಿಂದ ನಂದರ ಏನು ಹೋಗೋದೈತಿ, ಸಹಾಯ ಮಾಡಿದ್ರಾತು ಅಂಥೇಳಿ ಯೋಚಿಸ್ತಾನೆ ಒಂಟೆ सवार। ऊंट की पीठ पर खड़े होकर उसने बाबूभाई के पैरों को पकड़ लिया। ठीक उसी समय ऊंट को हरे हरे पत्ते नजर आए। पत्ते खाने के लालच में ऊंट ने गर्दन झुकाकर और अपनी जगह से हट गया। ನೋಡ್ರಿ, ಒಂಟೆಯ ಮೇಲೆ ಏರ್ತಾನ್ರಿ ಒಂಟೆ ಸವಾರ, ಏರಿ ಬಾಬುಬಾಯಿಯ ಕಾಲನ್ನು ಹಿಡ್ಕೊತಾನ್ರಿ। ಅದೇ ಸಮಯದಲ್ಲಿ ಒಂಟೆಗೆ ಹಸಿರಾಗಿರುವಂತಹ ಹುಲ್ಲು ಕಂಡು ಬರುತ್ತಾ, ಗ್ರೀನ್ ಗ್ರಾಸ್ ಒಂಟೆಗೆ ಕಂಡು ಬರುತ್ತೆ। ಅದು ತಿನ್ನುವಂತಹ ಆಸೆಯಿಂದಾಗಿ ಒಂಟೆ ತಾನಿದ್ದ ಸ್ಥಳದಿಂದ ಮುಂದಕ್ಕೆ ಸರಿದು ಬಿಡುತ್ತಾ। ಬಸ್ वहाँ आदमी ऊंट की पीठ से फिसल गया। अपनी जान बचाने के लिए उसने बाबूभाई के पैरों को कसकर पकड़ लिया। इतने में एक गुड सवार आया। ನೋಡ್ರಿ, ಅದು ಒಂಟೆ ಸರಿದು ಬಿಡುತ್ತಲ್ಲ, ಅವಾಗ ಏನಾಗುತ್ತೆ, ಒಂಟೆ ಸವಾರ ಏನಾಗ್ತಾನೆ, ಜರಿದು ಬಿಡ್ತಾನೆ ಕೆಳಗೆ। ಆತ ಏನು ಮಾಡ್ತಾನೆ, ತನ್ನ ಜೀವವನ್ನು ಉಳಿಸ್ಕೊಳಕ್ಕಂಥೇಳಿ ಬಾಬುಬಾಯಿಯ ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ ರೀ। ಅಷ್ಟರೊಳಗೆ ಅಲ್ಲಿ ಒಬ್ಬ ಕುದುರೆ ಸವಾರ ಬರ್ತಾನೆ ರೀ। गुड सवार को देखकर बाबूभाई ने दुहाई दी, ओ मेरे भाई मुझे पेड़ पर वापस पहुंचा दो। ನೋಡ್ರಿ, ಆ ಕುದುರೆ ಸವಾರನನ್ನು ನೋಡಿ ಬಾಬುಬಾಯಿ ಏನಂತಾರ, ಅಯ್ಯಪ್ಪ ಅಣ್ಣ, ನನಗೇನು ಮಾಡಿ ನೀನು ಪುನಃ ಗಿಡದ ಮೇಲೆ ಇರೋಂಗೆ ಮಾಡಪ್ಪ ನನಗೆ ಅಂಥೇಳಿ ವಿನಂತಿ ಮಾಡ್ಕೊತಾರೆ। हम 1 मिनट भी नहीं लगेगा, मैं घोड़े की पीठ पर चढ़कर इनकी मदद कर देता हूँ। यह सोचकर गुड सवार घोड़े पर उठ खड़ा हुआ। ನೋಡ್ರಿ, ಆ ಕುದುರೆ ಸವಾರ ಆತು ಏನು ಒಂದು ನಿಮಿಷನೂ ಆಗಂಗಿಲ್ಲ ಹೆಲ್ಪ್ ಮಾಡೋಕ್ಕೆ, ಆತನ ಹೆಂಗಾರು ಮಾಡಿ ಹೆಲ್ಪ್ ಮಾಡ್ತೀನಿ ಆ ಮನುಷ್ಯಾಗ ಅಂತೇಳಿ ಅವ್ರೇನು ಮಾಡ್ತಾನೆ ರೀ, ತನ್ನ ಕುದುರೆಯ ಮೇಲೆ ಹತ್ತು ನಿಂದಿರ್ತಾನೆ। ನಿಂತು ಬಾಬುಬಾಯಿಗೆ ಸಹಾಯವನ್ನು ಮಾಡಕತ್ತಾನೆ ರೀ ಕುದುರೆ ಸವಾರ। घास के चक्कर में घोड़ा ज़रा आगे बढ़ा और छोड़ चला अपने मालिक को ऊंट वाले के पैरों से लटकते हुए। ನೋಡ್ರಿ, ಹುಲ್ಲನ್ನು ನೋಡಿ, ಗ್ರೀನ್ ಆಗಿರುವಂಥ ಗ್ರಾಸನ್ನು ನೋಡಿ ಆ ಕುದುರೆ ಏನು ಮಾಡುತ್ತಾ, ತನ್ನ ಸ್ಥಳದಿಂದ ಮುಂದಕ್ಕೆ ಸರಿದು ಬಿಡುತ್ತಾ, ಮೇಲೆ ಹತ್ತು ನಿಂತಾನ್ರಿ ಕುದುರೆ ಸವಾರ। ಅಷ್ಟರೊಳಗೆ ಏನಾಗುತ್ತಾ, ಕುದುರೆ ಅನ್ನೋದು ಮುಂದಕ್ಕೆ ಸರಿದು ಬಿಡುತ್ತಾ। ಅವಾಗ ಏನಾಗ್ತಾನೆ ರೀ, ಕುದುರೆ ಸವಾರು ಕೂಡ ಒಂಟೆ ಸವಾರ ಏನಿರ್ತಾನಲ್ಲ ಆತನ ಕಾಲುಗಳನ್ನು ಹಿಡಿದು ಅವನು ಕೂಡ ಜೋತಾಡಕ್ಕೆ ನಿಂತ್ಬಿಡ್ತಾನೆ ರೀ ಗಿಡದ ಮೇಲೆ। एक दो और अब तीनों के तीनों झूलते रहे नारियल के पेड़ से। ನೋಡ್ರಿ, ಮೊದಲು ಬಾಬುಬಾಯಿ ಗಿಡವನ್ನು ಹತ್ತಿ ಆತನ ಕಾಲು ಜರಿದು ಆತ ಏನಾಗನ್ರಿ, ಗಿಡದಲ್ಲಿ ನೇತಾಕೊಂಡ, ಹೌದಾ, ಅವನು ನೇತಾಡಕತ್ತಾನಲ್ಲಿ। ಆತನ ಕಾಲನ್ನು ಹಿಡಿದು ಒಂಟೆ ಸವಾರನ ಕಾಲನ್ನು ಹಿಡಿದು ಕುದುರೆ ಸವಾರ ಅವರು ಏನಾಗ್ಯಾರ್ರಿ, ಅಲ್ಲಿ ನೇತು ಬಿದ್ದಾರ ಗಿಡದಲ್ಲಿ, ಅವರು ಏನಾಗ್ಯಾರ್ರಿ, ಜೋತಾಡಕತ್ತಾರ। ಕಾಕಾ ಕಾಕಾ ಕಸ್ के पकड़े रहना। हाँ, घुड़सवार ने पसीना पसीना होते हुए कहा। ನೋಡ್ರಿ, ಕಾಕಾ ಕಾಕಾ ಗಟ್ಟಿಯಾಗಿ ಹಿಡ್ಕೋರಿ ಗಿಡವನ್ನು ಅಂಥೇಳಿ ಕುದುರೆ ಸವಾರ ಜೋರಾಗಿ ಹೇಳ್ತಾನೆ ರೀ। जब तक कोई बचाने वाला न आए कहीं छोड़ न देना, मैं आपको 100 रुपये दूंगा। ನೋಡ್ರಿ, ಕುದುರೆ ಸವಾರ ಅನ್ನಕತ್ತಾನ, ಯಾರಾದರೂ ನಮ್ಗೆ ಉಳ್ಸಕ್ಕೆ ಬರೋಂಗಲ್ಲ ಅಲ್ಲಿವರೆಗೂ ನೀವೇನು ಮಾಡಪ್ಪ, ಗಟ್ಟಿಯಾಗಿ ಹಿಡ್ಕೋ ಗಿಡವನ್ನು, ನೀನು ಹೀಗೆ ಮಾಡಿದರೆ ನಾನು ನಿನಗೆ 100 ರೂಪಾಯಿಯನ್ನು ಕೊಡ್ತೇನೆ ಅಂಥೇಳಿ ಕುದುರೆ ಸವಾರ ಬಾಬುಬಾಯಿಗೆ ಅಂತಾನ್ರಿ। ಕಾಕಾ ಕಾಕಾ अब ऊंट वाली की बारी थी, मैं आपको 200 रुपये दूंगा लेकिन नारियल को छोड़ना नहीं। ನೋಡ್ರಿ, ಅವಾಗ ಒಂಟೆ ಸವಾರ ಏನಂತ ಹೇಳ್ತಾನೆ, ಕಾಕಾ ಕಾಕಾ ಗಿಡವನ್ನು ಮಾತ್ರ ಬಿಡಬೇಡ್ರಿ, ಆ ತೆಂಗಿನಕಾಯಿಯನ್ನು ಆ ಎಳ್ನೀರನ್ನು ನೀವೇನು ಹಿಡಿದಿರಲ್ಲ ಅದನ್ನು ನೀವು ಗಟ್ಟಿಯಾಗಿ ಹಿಡೀರಿ, ಅದನ್ನು ಮಾತ್ರ ನೀವು ಬಿಡಬೇಡ್ರಿ, ನಾನು ನಿಮಗೆ 200 ರೂಪಾಯಿಯನ್ನು ಕೊಡ್ತೀನಿ ಅಂತೇಳಿ ಅಂತಾನೆ ರೀ। ನೋಡ್ರಿ, ಕುದುರೆ ಸವಾರ 100 ರೂಪಾಯಿ ಕೊಡ್ತಾನೆ ಅಂತಾನೆ ಬಾಬುಬಾಯಿಗೆ, ಒಂಟೆ ಸವಾರ 200 ರೂಪಾಯಿಯನ್ನು ಕೊಡ್ತೀನಿ, ಆದರೆ ನೀವು ಎಳ್ನೀರನ್ನು ಮಾತ್ರ ಬಿಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ಅಂತಾನೆ ರೀ। ಯಾಕಂದ್ರೆ ಬಾಬುಬಾಯಿ ಕಾಲು ಹಿಡ್ಕೊಂಡು ಇವರು ನೆತ್ತಾಡಕತ್ತಾರ ಕೆಳಗಲ್ಲಿ,
ಬಾಬುಬಾಯಿ ಏನಾದರೂ ಒಂದು ವೇಳೆ ಕೈಯನ್ನು ಬಿಟ್ಬಿಟ್ರೆ ಅವರಿಬ್ಬರು ಕೆಳಗೆ ಬಿದ್ದು ಹೋಗ್ತಾರೆ. ಹೀಗಾಗಿ ಅವರು ಏನು ಮಾಡಕತ್ತಾರ, ಬಾಬುಬಾಯಿಗೆ ದುಡ್ಡನ್ನು ಕೊಡುವಂತಹ ಮಾತನ್ನು ಅನ್ನಕತ್ತಾರಲ್ಲಿ. 100 और 200, बाप रे बाप 300 रुपये. बाबूभाई का सिर चकरा गया. इतना सारा पैसा. खुशी से उन्होंने अपनी दोनों बाहों को फैलाया और नारियल गया हाथ से छूट. ನೋಡ್ರಿ, ಆತನಿಗೆ ಬಾಬುಬಾಯಿಗೆ ಏನದನಲ್ಲ ದುಡ್ಡು ಅಂದ ತಕ್ಷಣ ಯಪ್ಪ 100 ಮತ್ತು 200 300 ರೂಪಾಯಿ ಇಷ್ಟು ಜಗ್ಗಷ್ಟು ದುಡ್ಡು ಕೊಡ್ತೇನೆ ಅನ್ನಕತ್ತಾರ ಅಲ್ಲಿ ಇವರು. ಆತ್ ಬಿಡ, ಇಷ್ಟುಕೊಂಡ ದುಡ್ಡು ಸಿಗುತ್ತಲ್ಲ ನನಗೆ ಅಂತೇಳಿ ಖುಷಿಯಿಂದ ಏನು ಮಾಡ್ತಾನೆ ಬಾಬುಬಾಯಿ ತನ್ನ ಎರಡೂ ಕೈಗಳನ್ನು ಬಿಟ್ಟು ಬಿಡ್ತಾನ. ತೆಂಗಿನ ನಾರಿಯಲ್ಲ ಅಂದರೆ ಆತಲ್ಲಿ ಎಳ್ನೀರನ್ನು ಹಿಡ್ಕೊಂಡಾನ. ಖುಷಿ ಒಳಗೆ ಅವಂಗೆ ನೆನಪೇ ಇರಂಗಿಲ್ಲ ರೀ, ದುಡ್ಡು ಕೊಡ್ತಾರ ಅನ್ನುವಂಥ ವಿಷಯವನ್ನು ಕೇಳಿ ತನ್ನ ಕೈಯನ್ನು ಆತ ಬಿಟ್ಟುಬಿಡ್ತಾನ. धड़ाम से तीनों ज़मीन पर गिरे. बाबूभाई अपने आप को संभाल ही रहे थे कि एक बहुत बड़ा नारियल उनके सिर पर आ फूटा. ನೋಡ್ರಿ, ಕೈಯನ್ನು ಬಿಟ್ಬಿಡ್ತಾನೆ ಬಾಬುಬಾಯಿ. ಆಗೇನಾಗುತ್ತೆ, ದಡಾಮ್ ಸೆ ಏನಾಗ್ತಾರೆ, ಧನ್ ಅಂತ ಕೆಳಗೆ ಬಿದ್ದು ಬಿಡ್ತಾರ 3 ಮಂದಿ. ಬಾಬುಬಾಯಿ ಹೆಂಗಾರ ಮಾಡಿ ತಾನು ಉಳಿಸ್ಕೋಬೇಕು, ತನ್ನ ಜೋಲಿನ ತಾನು ಸಂಭಾಳಿಸ್ಕೋಬೇಕು ಅಂತೇಳಿ ನಿಂದಿರ್ತಿರ್ತಾರ. ಅಷ್ಟರೊಳಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಎಳ್ನೀರು ಬಾಬುಬಾಯಿಯ ತಲೆ ಮೇಲೆ ಬಂದು ಜೋರಾಗಿ ಬಿದ್ದು ಬಿಡುತ್ರಿ. ಬಿದ್ದು ಬಡಿದೋಗುತ್ತಾ. ನೋಡ್ರಿ, 2 ರೂಪಾಯಿ ಎಳ್ನೀರನ್ನು ತೆಗೆದುಕೊಂಡು ಬರೋಕ್ಕೆ ಹೋಗಿರುವಂತಹ ಬಾಬುಬಾಯಿ 2 ರೂಪಾಯಿ ಹೋಯ್ತು, 1 ರೂಪಾಯಿ, 50 ಪೈಸಾ, 25 ಪೈಸಾ, ಕೊನೆಗೆ ಫ್ರೀಯಾಗಿ ತೊಗೊಂಡು ಹೋಗಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿ ತೊಗೊಳಕ್ಕೆ ಬಂದಾರಿಲ್ಲ ಎಳ್ನೀರನ್ನು. ಅಂದ್ರೆ ಲಾಲಸೆ, ಆಸೆ, ಅತಿ ಆಸೆ ಅನ್ನೋದು ಹೆಂಗೈತೆ ನೋಡ್ರಿ ಇಲ್ಲಿ ಬಾಬುಬಾಯಿ ಅವ್ರದ್ದು. ಅವರು ತಮ್ಮ ಲಾಭವನ್ನು ನೋಡಿಕೊಂಡು ಅದರ ಹಿಂದೆ ಓಡಾಕ ನಿಂದಿರ್ತಾರೆ ಇಲ್ಲಿ. ಆದ್ರೆ ಕೊನೆಗೆ ಅವ್ರಿಗೆ ಏನೂ ಸಿಗಂಗಿಲ್ಲ, ಹೌದಾ? ಹೀಗಾಗಿ ಲಾಭದ ಹಿಂದೆ ನಾವು ಏನಾದರೂ ಪರಿಶ್ರಮ ಪಟ್ಟಿದ್ರಷ್ಟೇ ನಾವು ಲಾಭವನ್ನು ಬಯಸ್ಬೇಕು ರೀ. ನಾವು ಯಾವುದೇ ಲಾಭವನ್ನು ಬಯಸ್ಬೇಕಾದ್ರೆ ಅದರಿಂದ ಪರಿಶ್ರಮ ಇದ್ದರೆ ಲಾಭವನ್ನು ನಾವು ತೊಗೊಳಕ್ಕೆ ಅರ್ಹರು. ಅದು ಬಿಟ್ಟು ಯಾವುದೇ ಪರಿಶ್ರಮ ಇಲ್ಲ, ಏನೂ ಇಲ್ಲ, ನಾವು ಲಾಭದ ಹಿಂದೆ ಹಾಗೆ ಓಡಾಡಕತ್ರೆ ಈಗ ಹೆಂಗಾಗೈತಲ್ಲ ಬಾಬುಬಾಯಿದ ಸ್ಥಿತಿ ಅದೇ ರೀತಿ ಆಗುತ್ತೆ ರೀ. ಮಕ್ಕಳೇ, ತಿಳಿತಲ್ಲ ಈ ಪಾಠ ನಿಮಗೆ? बच्चों, बाबूभाई की दशा किस तरह हो गई देखा ना आप लोगों ने? नफ़े का चक्कर काटते काटते यानी लाभ के पीछे भागते 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 बाबूभाई को अंत में कुछ भी हाथ नहीं आता है ना बच्चों? इस पाठ द्वारा हम लोग क्या सीख सकते हैं बताओ? जी हाँ, इस पाठ द्वारा हम लोग आदमी अपनी मेहनत से जो प्राप्त करता है वही उसके हाथ लगता है. बिना परिश्रम किए किसी भी वस्तु को पाने की इच्छा करना लालच कहलाता है ना बच्चों? आशा करती हूँ कि आप सभी को यहाँ पाठ समझ आया होगा. अगली कक्षा में फिर मिलेंगे. धन्यवाद.